ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುರುಪಯೋಗವಾಗಿದ್ದು ಹೇಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ಪಷ್ಟನೆಯಲ್ಲಿ ಏನಿದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯೋಣ. ಮತ್ತು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಮನೆ ಬಾಗಿಲಿಗೆ ಬರಲಿದ್ದಾರೆ ಬೆಸ್ಕಾಂ ಮೀಟರ್ ರೀಡರ್ಸ್. ಯಾವ ದಾಖಲೆಗಳು ಸಿದ್ಧ ಮಾಡಿಕೊಳ್ಳಬೇಕು ಅದರ ಬಗ್ಗೆ ಸಹ ಮಾಹಿತಿ ಬಂದಿದೆ. ಮತ್ತು ರಾಜ್ಯದಲ್ಲಿ ತೀವ್ರ ಬರದ ಎಚ್ಚರಿಕೆ, ರೈತರಿಗೆ ಡಿಕೆ ಶಿವಕುಮಾರ್ ಸರ್ ಅವರ ಮಹತ್ವದ ಸಂದೇಶವೊಂದನ್ನು ನೀಡಿದ್ದಾರೆ. ಮತ್ತು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವಿಬಿಜಿ ರಾಮ್ಜಿಗೆ ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಮತ್ತು ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಳಿಕೆ ಆಗಿದೆ ಇದು ಸಹ ಮಾಹಿತಿ ಬಂದಿದೆ ಗೆಳೆಯರೇ. ಈ ಎಲ್ಲ ಮಾಹಿತಿಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮಹತ್ವದ ಮಾಹಿತಿ ಏನೆಂದರೆ, ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಎಚ್ಚೆತ್ತುಕೊಂಡಿದೆ ಮತ್ತು ಅರ್ಹ ಮಹಿಳೆಯರಿಗೆ ಮಾತ್ರ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳು ಪಾವತಿಸುವಂತಹ ಯೋಜನೆ ಇದು. ಆದರೆ ಇದರಲ್ಲಿ ಕೆಲವು ದುರುಪಯೋಗವನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಬಗ್ಗೆ ಸಿಎಜಿ ವರದಿಯಲ್ಲಿ ಕೂಡ ಉಲ್ಲೇಖವಾಗಿದೆ ಎಂದು ಕೂಡ ತಿಳಿದು ಬಂದಿದೆ. ಹಾಗಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಇದೀಗ ಸ್ಪಷ್ಟನೆ ನೀಡಿದೇನೆಂದರೆ, ಪ್ರತಿಕ್ರಿಯೆಯಲ್ಲಿ ಪ್ರಮುಖವಾಗಿ 3 ತಾಂತ್ರಿಕ ಅಂಶಗಳನ್ನು ಪತ್ತೆ ಹಚ್ಚಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಅತ್ಯಂತ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆ. ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು 2023ರಲ್ಲಿ ಜಾರಿಗೊಳಿಸಲಾಗಿತ್ತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ವಿವರಿಸುವಂತಹ ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಪಡಿತ ಚೀಟಿದಾರರಿಗೆ, ಕುಟುಂಬದ ಯಜಮಾನಿಗೆ ನಮೂದಿಸಿದಂತಹ ಮಹಿಳೆಯರಿಗೆ ಮಾತ್ರ ಲಿಂಗತ್ವ ಅಥವಾ ಅಲ್ಪಸಂಖ್ಯಾತರ ಯೋಜನೆ ಅರ್ಹ ಫಲಾನುಭವಿಗಳಿದ್ದು, ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಲ್ಲಿ ಅಥವಾ ಜಿಎಸ್ಟಿ ರಿಟರ್ನ್ ಸಲ್ಲಿಸುತ್ತಿದ್ದಲ್ಲಿ ಅಂತ ಮಹಿಳೆಯರಿಗೆ ಮಾತ್ರ ಯೋಜನೆಯಿಂದ ಅರ್ಹರಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಸಿಎಜಿ ಲೆಕ್ಕ ತಪಾಸಣೆ ವರದಿಯ ಪ್ರಕಾರ ಹಲವು ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರು ಮತ್ತು ಒಂದೇ ಫಲಾನುಭವಿಗಳು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವುದಕ್ಕಾಗಿ ಬ್ಯಾಂಕ್ ಖಾತೆ ಹೊಂದಿರುವಂತಹ ಫಲಾನುಭವಿಗಳು ಧನ ಸಹಾಯ ಪಾವತಿ ಮಾಡುವುದರಲ್ಲಿ ಪರಿಶೀಲಿಸಿ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪತ್ತೆ ಮಾಡಿರುವಂತಹ 3 ಅಂಶಗಳು ಯಾವೆಂದರೆ, ಮೊದಲನೇದಾಗಿ ಒಂದೇ ಬ್ಯಾಂಕ್ ಖಾತೆಯನ್ನು ಆ ಸಂಖ್ಯೆಯಲ್ಲಿ ಹೊಂದಿರುವಂತಹ ಬಹು ಫಲಾನುಭವಿಗಳು, ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆಯಲ್ಲಿ ಕೂಡ ಹೊಂದಿರುವಂತಹ ಬಹು ಫಲಾನುಭವಿಗಳು ಎಬಿಪಿಎಸ್ ವ್ಯವಸ್ಥೆಯಲ್ಲಿ ಆಧಾರ್ ಸಂಖ್ಯೆಯನ್ನು ಹಣಕಾಸಿನ ವಿಳಾಸವಾಗಿ ಬಳಸುತ್ತಾರೆ. ಒಂದೇ ಬ್ಯಾಂಕ್ ಖಾತೆ ಸಂಖ್ಯೆಯಡಿ ಬಹು ಫಲಾನುಭವಿಗಳು ಕಂಡು ಬರುವುದಕ್ಕೆ 2 ಕಾರಣಗಳಿರಬಹುದು. ಮೊದಲನೇದಾಗಿ ಜಂಟಿ ಬ್ಯಾಂಕ್ ಖಾತೆಯಲ್ಲಿದ್ದು ಒಂದೇ ಬ್ಯಾಂಕ್ ಖಾತೆಗೆ ಒಂದಕ್ಕಿಂತ ಹೆಚ್ಚು ಫಲಾನುಭವಿಗಳ ಸರ್ಕಾರಿ ಸೌಲಭ್ಯ ಜಮಾ ಆಗುತ್ತಿರುವುದು, ಮತ್ತು ಎರಡನೇದಾಗಿ ಫಲಾನುಭವಿಗಳು ಖಾತೆಯಲ್ಲಿ ಹೊಂದಿರುವಂತಹ ಬ್ಯಾಂಕ್ ತಾಂತ್ರಿಕ ದೋಷದಿಂದಾಗಿ ತಪ್ಪಾದ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ಪ್ರಕ್ರಿಯೆ ಕಡಿತದಲ್ಲಿ ಹಂಚಿಕೊಳ್ಳಿರಬಹುದು. ಮತ್ತು ಎರಡನೇದಾಗಿ ಏನೆಂದರೆ, ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವಂತಹ ಫಲಾನುಭವಿಗಳು. ಹಾಗಾದರೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸಬೇಕು ಮತ್ತು ಫಲಾನುಭವಿಗಳು ಸರ್ಕಾರ ಸೌಲಭ್ಯ ಪಡೆಯಲು ತಾವು ಬಯಸುವಂಥ ಯಾವುದೇ ಬ್ಯಾಂಕ್ ಖಾತೆಯನ್ನು ಕೂಡ ಆಯ್ಕೆ ಮಾಡಬಹುದು. ಮತ್ತು ಅಗತ್ಯವಿದ್ದಲ್ಲಿ ಲಿಖಿತ ಒಪ್ಪಿಗೆ ಕೂಡ ಇದರ ಮೂಲಕ ಆಧಾರ್ ಜೋಡಣೆಯನ್ನು ಕೂಡ ಮತ್ತೊಂದು ಬ್ಯಾಂಕ್ ಖಾತೆಗೆ ಬದಲಾಯಿಸಬಹುದು. ಹಾಗಾದರೆ ಈ ಬದಲಾವಣೆ ನವೀಕರಿಸಿದಂಥ ನಂತರ ಸರ್ಕಾರಿ ಸೌಲಭ್ಯ ಹೊಸದಾಗಿ ಜೋಡಿಸಲಾದಂಥ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಬ್ಯಾಂಕ್ ಆಧಾರ್ ಜೋಡಣೆ ಪ್ರಕ್ರಿಯೆಯನ್ನು ಅನುಸರಿಸಿ ಈ ಬದಲಾವಣೆಯನ್ನು ಮಾಡುತ್ತದೆ. ಸರ್ಕಾರ ಅಥವಾ ಇಲಾಖೆ ಯಾವುದೇ ಪಾತ್ರ ವಹಿಸುವುದಿಲ್ಲ. ಒಂದೇ ಫಲಾನುಭವಿಯ ಮತ್ತು ವಿವಿಧ ಖಾತೆಗಳಿಗೆ ಬೇರೆ ಬೇರೆ ತಿಂಗಳ ಹಣ ಪಾವತಿ ಮಾಡುವುದು ಅವಕಾಶವಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಒಂದೇ ತಿಂಗಳಲ್ಲಿ ಒಂದೇ ಫಲಾನುಭವಿಗಳಿಗೆ ಅದಕ್ಕಿಂತ ಹೆಚ್ಚು ಹಣ ಜಮಾ ಆಗುವುದಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಮೂರನೇದಾಗಿ ಏನೆಂದರೆ, ಬ್ಯಾಂಕ್ ಖಾತೆ ವಿವರಗಳಿಲ್ಲದ ಕಾರಣ ಫಲಾನುಭವಿಗಳಿಗೆ ಪಾವತಿ ಕೂಡ ಮಾಡಲಾಗುತ್ತಿದೆ. ಹಾಗಾದರೆ ಈ ವ್ಯವಸ್ಥೆಯಲ್ಲಿ ಬ್ಯಾಂಕ್ ಖಾತೆ ವಿವರಗಳು ಪ್ರಕ್ರಿಯೆ ಕಡಿತದ ಭಾಗದಲ್ಲಿ ಲಭ್ಯವಾಗುತ್ತದೆ. ಆದರೆ ಕೆಲವೊಮ್ಮೆ ಫಲಾನುಭವಿಗಳ ಬ್ಯಾಂಕಿನ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿವರಗಳಿಲ್ಲದ ಪ್ರಕ್ರಿಯೆ ಕಳಿಸಬಹುದು. ಇದನ್ನು ಪರಿಶೀಲನೆಯನ್ನು ಕೂಡ ನಡೆಸಿದಾಗ ನಂತರದ ತಿಂಗಳುಗಳಲ್ಲಿ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಪ್ರಕ್ರಿಯೆ ಕಡಿತವನ್ನು ಬ್ಯಾಂಕ್ ಒದಗಿಸುವುದು ಕಂಡು ಬರುತ್ತದೆ ಎಂದು ಕೂಡ ಸರ್ಕಾರ ತಿಳಿಸಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ವಿದ್ಯುತ್ ಗ್ರಾಹಕರಿಗೆ ಒಂದು ವಿಶೇಷವಾದ ಮಾಹಿತಿ ಏನೆಂದರೆ, ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಅರ್ಹ ಫಲಾನುಭವಿಗಳಿದ್ದರೆ ಗುರುತಿಸಲು ಮತ್ತು ಸೌಲಭ್ಯವನ್ನು ಸುಲಭವಾಗಿ ಮುಂದುವರಿಸಲು ಬೆಸ್ಕಾಂ ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಹೌದು ವೀಕ್ಷಕರೇ, ಇನ್ಮುಂದೆ ಸಾರ್ವಜನಿಕರು ಕಚೇರಿಗಳಿಗೆ ಅಲಿಯುವ ಅಗತ್ಯವಿಲ್ಲ. ಯಾಕೆಂದರೆ ಇದರ ಬದಲಿಗೆ ಬೆಸ್ಕಾಂ ಮೀಟರ್ ರೀಡರ್ಸ್ಗಳೇ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಹಾಗಾದರೆ ಮೀಟರ್ ರೀಡರ್ಸ್ಗಳು ಸಾರ್ವಜನಿಕರ ಮನೆಗೆ ಭೇಟಿ ನೀಡಿ ಸ್ಥಳದಲ್ಲಿ ಅಗತ್ಯವಾದಂತಹ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. ಹಾಗಾದರೆ ಅಷ್ಟೇ ಅಲ್ಲದೆ ತಮ್ಮ ಮೊಬೈಲ್ ಅಪ್ಲಿಕೇಶನ್ ಕೂಡ ಮೂಲಕ
ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಗ್ರಾಹಕರಿಗೆ ಸಂಪೂರ್ಣ ನೆರವು ನೀಡಲಿದ್ದಾರೆ. ಈ ಪ್ರಕ್ರಿಯೆಯನ್ನು ಸರಾಗವಾಗಿ ನಡೆಸಲು ಗ್ರಾಹಕರು ಅಗತ್ಯವಾದಂತಹ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕೆಂದು ಮತ್ತು ಸಹಕರಿಸಬೇಕಾಗಿ ಕೋರಲಾಗಿದೆ. ಹಾಗಾದರೆ ಸಿದ್ಧವಾಗಿ ಇಟ್ಟುಕೊಳ್ಳಬೇಕಾದಂಥ ಮುಖ್ಯವಾದ ದಾಖಲೆಗಳು ಯಾವೆಂದು ಕೂಡ ತಿಳಿದುಕೊಳ್ಳೋಣ. ಮನೆಗೆ ಬರುವಂತಹ ಮೀಟರ್ ರೀಡರ್ಸ್ಗಳಿಗೆ ಸಲ್ಲಿಸುವಂಥ ಅಥವಾ ದಾಖಲೆಗಳು ಸಿದ್ಧವಾಗಿಟ್ಟುಕೊಳ್ಳೋದು ಯಾವುದೆಂದರೆ ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಅಂದರೆ ಪಡಿತರ ಚೀಟಿ, ಪ್ಯಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ. ಆದರೆ ಜಾತಿ ಪ್ರಮಾಣ ಪತ್ರ ಅಷ್ಟು ಕಡ್ಡಾಯವಾಗಿರೋದಿಲ್ಲ, ಆದರೂ ಸಹ ಇಟ್ಟುಕೊಳ್ಳೋದು ಒಳ್ಳೆಯದಾಗಿರುತ್ತದೆ. ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಬಾಡಿಗೆ ಒಪ್ಪಂದದ ಪತ್ರ ಅಂದರೆ ಅನ್ವಯವಾಗುವವರಿಗೆ ಮಾತ್ರ ಇದು ಸಲ್ಲಿಕೆ ಮಾಡಬಹುದಾಗಿದೆ. ಹಾಗಾದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲಗಳಿಲ್ಲದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಬೆಸ್ಕಾಂ ಅವರು 24 ಗಂಟೆ ಉಚಿತವಾಗಿ ಸಹಾಯ ಮಾಡುತ್ತಿದ್ದಾರೆ ಮತ್ತು ಸಹಾಯವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ. ತಾವು ಅದಕ್ಕೆ ಕರೆ ಮಾಡಬಹುದು. 192 ತಾವು ಸಂಪರ್ಕಿಸಬಹುದಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ದೇಶದಲ್ಲಿ ಈ ವರ್ಷ ತೀವ್ರ ಬರ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ ಎಂಬ ಕೇಂದ್ರ ಸರ್ಕಾರದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಅಗತ್ಯವಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಹಾಗಾದರೆ ಮುಂಬರುವ ದಿನಗಳಲ್ಲಿ ಸುರಿಯುವಂಥ ಮಳೆಯ ಪ್ರಮಾಣ ಹಾಗೂ ಲಭ್ಯವಿರುವಂಥ ನೀರಿನ ಆಧಾರ ಮೇಲೆ ರೈತರು ಬಿತ್ತನೆ ಕಾರ್ಯ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಈ ವರ್ಷ ತೀವ್ರ ಬರ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ರೈತರಿಗೆ ಮಹತ್ವದ ಸಂದೇಶವೊಂದನ್ನು ನೀಡಿದ್ದಾರೆ. ಜಲಾಶಯಗಳ ಒಳಹರಿವು ಮತ್ತು ಕುಸಿದಿರುವಂಥ ಕಾರಣ ಮುಂಬರುವ ದಿನಗಳಲ್ಲಿ ಸುರಿಯುವ ಮಳೆಯನ್ನು ಆಧರಿಸಿ ಬಿತ್ತನೆ ಮಾಡುವಂತೆ ಅವರು ಮನವಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಜೊತೆಗೆ ಜಲಾಶಯಗಳು ಸಮರ್ಪಕವಾಗಿ ತುಂಬುವವರೆಗೂ ಹೆಚ್ಚು ನೀರು ಅಗತ್ಯವಿರುವ ಬೆಳೆಗಳನ್ನು ಬೆಳೆಯುವಂತೆ ಸಲಹೆ ಕೂಡ ನೀಡಿದ್ದು ಮತ್ತು ಬರ ಪರಿಸ್ಥಿತಿಯಲ್ಲಿ ಎದುರಿಸುವಂತಹ ಸರ್ಕಾರದ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೂಡ ಕೈಗೊಂಡಿದೆ ಎಂದು ಕೂಡ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸಲು ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಂಕಷ್ಟದ ಸಮಯದಲ್ಲಿ ಕೂಡ ಒಗ್ಗಟ್ಟಿನಿಂದ ಧೈರ್ಯವಾಗಿ ಮುಂದೆ ಸಾಗೋಣ ಎಂದು ಕೂಡ ಅವರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಜಲಾಶಯಗಳಿಗೆ ಒಳಹರಿವು ಕೂಡ ಕುಸಿದು ರೈತರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಪ್ರಮುಖ ಜಲಾಶಯಗಳಾದಂತಹ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ ಹಾಗೂ ವಾಣಿ ವಿಲಾಸ ಸಾಗರಗಳಿಗೆ ಕಳೆದ ವರ್ಷ ಹೋಲಿಕೆಯಲ್ಲಿ ಈ ಬಾರಿ ಒಳಹರಿವು ಶೂನ್ಯವಾಗಿದೆ ಎಂದು ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಮತ್ತು ಕಾವೇರಿ ಜಲಾನಯನದಲ್ಲಿ ಕೂಡ ಈ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕೂಡ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ರೈತರು ನೀರು ಬಿಡುಗಡೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬಾರದು. ಮುಂದಿನ ದಿನಗಳಲ್ಲಿ ಸುರಿಯುವಂತ ಮಳೆಯ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ಬಿತ್ತನೆ ಮಾಡಿ. ಉತ್ತಮ ಮಳೆಯಾದರೆ ಸರ್ಕಾರ ನೀರು ಒದಗಿಸುತ್ತದೆ. ಈಗಾಗಲೇ ಪ್ರತಿ ಸಚಿವರಿಗೆ 2 ಅಥವಾ 3 ಜಿಲ್ಲೆಗಳ ಜವಾಬ್ದಾರಿ ನೀಡಲಾಗಿದೆ ಮತ್ತು ನಾನು ಕೂಡ ರಾಜ್ಯದ 4 ವಿಭಾಗಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡುತ್ತಿದ್ದೇನೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಹಾಗಾದರೆ ಕುಡಿಯುವ ನೀರು, ವಿದ್ಯುತ್, ಮೇವು ಇಲಾಖೆಯ ಸೂಚನೆ ಏನೆಂದರೆ ಬರ ಪರಿಸ್ಥಿತಿಯನ್ನು ಎದುರಿಸಲು ಸಂಬಂಧಿಸಿದಂಥ ಎಲ್ಲ ಇಲಾಖೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಕೂಡ ಸಿಎಂ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿದರು. ವಿದ್ಯುತ್ ಪೂರೈಕೆಗೆ ಸುಗಮವಾಗಿರಲು ಮತ್ತು ಇಂಧನ ಇಲಾಖೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೆ ಕೂಡ ಕುಡಿಯುವ ನೀರು ಮತ್ತು ಜಾನುವಾರುಗಳ ಮೇವು ಲಭ್ಯ ಕುರಿತು ಪರಿಶೀಲನೆ ನಡೆಸಲು ನಿರ್ದೇಶನ ನೀಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅಗತ್ಯವಿರುವಂತಹ ಕಡೆ ತುರ್ತಾಗಿ ಕೊಳವೆ ಬಾವಿಗಳನ್ನು ಕೂಡ ಕೊರೆಸುವಂತೆ ಮತ್ತು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನಾನು ಕೂಡ ರಾಜ್ಯದ 4 ಭಾಗಗಳಿಗೆ ಕೂಡ ಭೇಟಿ ನೀಡಿ ನಂತರ ಜಿಲ್ಲಾ ಮಟ್ಟದಲ್ಲಿ ಪರಿಶೀಲನೆ ನಡೆಸುವಂತೆ ಹೇಳಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗಾದರೆ ನೀರು ಹೆಚ್ಚು ಬೇಕಾಗುವಂಥ ಬೆಳೆಗಳಿಗೆ ಬೆಳೆಸಬೇಡಿ. ಯಾಕೆಂದರೆ ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಜಲಾಶಯಗಳ ನೀರಿನ ಮಟ್ಟ ಸುಧಾರಿಸುವವರೆಗೂ ಕೂಡ ಮತ್ತು ಹೆಚ್ಚು ನೀರು ಅಗತ್ಯವಿರುವವರೆಗೂ ಕೂಡ ಬೆಳೆಗಳನ್ನು ಬೆಳೆಯುವಂತೆ ಮತ್ತು ರೈತರಿಗೆ ಮನವಿ ಮಾಡಿದರು. ಇದು ಅತ್ಯಂತ ಗಂಭೀರ ಪರಿಸ್ಥಿತಿಯಾಗಿದೆ. ಜಲಾಶಯಗಳ ನೀರಿನ ಮೇಲೆ ಮಾತ್ರ ಅವಲಂಬನೆ ಇಟ್ಟು ಬಿತ್ತನೆ ಮಾಡಬೇಡಿ. ಯಾಕೆಂದರೆ ನೀರು ಇಲ್ಲದಿದ್ದರೆ ನೀರಾವರಿಗಾಗಿ ನೀರು ಬಿಡುಗಡೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಿಂದಾಗಿ ಮುಂಗಾರು ಮಳೆಯ ಪ್ರಗತಿ ಅಥವಾ ಜಲಾಶಯಗಳ ನೀರಿನ ಮಟ್ಟವನ್ನು ಗಮನಿಸಿ ಕೃಷಿ ನಿರ್ಧಾರ ಕೈಗೊಳ್ಳಿ. ಜಲಾಶಯಗಳು ಸಮರ್ಪಕವಾಗಿ ತುಂಬುವವರೆಗೂ ಹೆಚ್ಚು ನೀರು ಬೇಕಾಗುವಂತಹ ಬೆಳೆಗಳನ್ನು ಕೂಡ ಬೆಳೆಯುವ ನಿರ್ಧಾರ ಕೈಗೊಳ್ಳಬೇಡಿ ಎಂದು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ರೈತರಿಗೆ ಮನವಿ ಮಾಡಿದರು ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಕಾರ್ಮಿಕರಿಗೊಂದು ವಿಶೇಷವಾದಂಥ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರವು 2026ರ ಜುಲೈ 1ರಿಂದಲೇ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ VBG ರಾಮ್ಜಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂದರೆ ಈ ಆಕ್ಟ್ ಅನ್ನು 2025ರಲ್ಲಿ ಜಾರಿಗೆ ತಂದಿತ್ತು ಮತ್ತು 2 ದಶಕಗಳಿಂದ ಇದ್ದಂಥ ನರೇಗಾ ಯೋಜನೆ ಅದರ ಬದಲಾಗಿ ರಾಮ್ಜಿ ಯೋಜನೆಯನ್ನು ಅಳವಡಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಿಂದಿನ ಸ್ಕೀಮ್ಗಿಂತ ಇದು ಹೆಚ್ಚು ದಿನ ಕಾಲ ಮತ್ತು ಹೆಚ್ಚು ವೇತನ ನೀಡುತ್ತದೆ.
ಹಳೆಯ ನರೇಗಾ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 100 ದಿನಗಳ ಉದ್ಯೋಗ ನೀಡಲಾಗುತ್ತಿತ್ತು. ಆದರೆ ಈಗ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆ ಅಡಿಯಲ್ಲಿ ಗ್ರಾಮೀಣ ಮಟ್ಟದ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 125 ದಿನಗಳ ದೈಹಿಕ ಶ್ರಮ ಮತ್ತು ಕೆಲಸದ ಕಾನೂನುಬದ್ಧವಾದಂತಹ ಖಾತರಿಯನ್ನು ನೀಡಲಾಗುತ್ತದೆ. ರಾಮ್ಜಿ ಯೋಜನೆಯ ನೋಂದಣಿ ಮಾಡಿಕೊಳ್ಳುವುದು ಹೇಗೆಂದರೆ, ಪ್ರಸ್ತುತ EKYC ಆಗಿರುವಂತಹ ಹಳೆಯ ನರೇಗಾ ಜಾಬ್ ಕಾರ್ಡ್ಗಳನ್ನು ಕೂಡ ಹೊಸ ಕಾರ್ಡ್ ಸಿಗುವವರೆಗೂ ಮಾನ್ಯತೆ ಹೊಂದಿರುತ್ತದೆ. ಹಾಗಾದರೆ ಹೊಸದಾಗಿ ನೋಂದಾಯಿಸಲು ಮತ್ತು ಕಾರ್ಡ್ ನವೀಕರಿಸಲು ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಭೇಟಿ ನೀಡಬೇಕು. ಕುಟುಂಬದ 18 ಮೇಲ್ಪಟ್ಟ ಅಥವಾ ಅಕುಶಲ ದೈಹಿಕ ಕೆಲಸ ಮಾಡಲು ಸಿದ್ಧರಾಗಿರುವಂತಹ ಎಲ್ಲ ಸದಸ್ಯರ ವಿವರಗಳು ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದಲ್ಲದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ ಕೂಡ ಯಶಸ್ವಿ ನೋಂದಣಿಯ ನಂತರ ಹೊಸ ಡಿಜಿಟಲ್ ಕಾರ್ಡ್ ಅನ್ನು ನೀಡಲಾಗುತ್ತದೆ. ಇದರ ಮೂಲಕ ನೀವು ಕೆಲಸಕ್ಕಾಗಿ ಬೇಡಿಕೆಯನ್ನು ಕೂಡ ಇಡಬಹುದು. ಹಾಗಾದರೆ ರೈತರ ಕುಟುಂಬಕ್ಕೆ ವರ್ಷಕ್ಕೆ 48,000 ಹೆಚ್ಚುವರಿ ಗಳಿಕೆಯನ್ನು ಕೂಡ ಮಾಡಬಹುದಾಗಿದೆ. ರಾಮ್ಜಿ ಯೋಜನೆ ಅಡಿಯಲ್ಲಿ ಒಂದು ದಿನಕ್ಕೆ ಕೂಲಿ 300 ರೂಪಾಯಿಯಿಂದ ಹಿಡಿದು 450 ರೂಪಾಯಿ ಇರುತ್ತದೆ. ಕರ್ನಾಟಕದಲ್ಲಿ ದಿನಕ್ಕೆ 385ರಿಂದ ವೇತನ ನಿಗದಿಸಲಾಗಿದೆ. ಹಾಗಾದರೆ ವರ್ಷಕ್ಕೆ 125 ದಿನ ಕೆಲಸಕ್ಕೆ ಕನಿಷ್ಠ 48,000 ಸಂಪಾದಿಸುವಂತ ಅವಕಾಶ ಇರುತ್ತದೆ. ಒಂದೇ ಕುಟುಂಬದಲ್ಲಿ ಒಂದೇ ಜಾಬ್ ಕಾರ್ಡ್ ಕೂಡ ಸಿಗಬಹುದು ಮತ್ತು ಕುಟುಂಬದಲ್ಲಿ ಕೆಲಸ ಮಾಡುವಂತ ಜನರ ಸಂಖ್ಯೆ ಹೆಚ್ಚಿದ್ದರೂ ಕನಿಷ್ಠ ಉದ್ಯೋಗಗಳು ದಿನಗಳು ಕೂಡ 125 ದಿನ ಮಾತ್ರವೇ ಎಂಬುದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಯಾಕಂದರೆ ಕೃಷಿ ಕೆಲಸಗಳಲ್ಲಿ ಇಲ್ಲದ ದಿನಗಳಲ್ಲಿ ಕೂಡ ಉದ್ಯೋಗಗಳು ಇರುತ್ತವೆ. ಹೀಗಾಗಿ ಕೃಷಿ ಆದಾಯ ಜೊತೆಗೆ ಇದು ಹೆಚ್ಚುವರಿ ಆದಾಯವನ್ನು ಕೂಡ ಗಳಿಸಬಹುದಾಗಿದೆ. ಹಾಗಾದರೆ ಕೃಷಿ ಹಂಗಾಮಿ ವಿರಾಮದ ನಂತರ ಬಿತ್ತನೆ ಮತ್ತು ಕೊಯ್ಲು ಮಾಡುವಂತ ಗರಿಷ್ಠ ಕೃಷಿ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಕಾರ್ಮಿಕರ ಕೊರತೆಯಾಗದಂತೆ ತಡೆಯಲು ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯ ಕೆಲಸದಲ್ಲಿ ವಿರಾಮ ನೀಡಲು ರಾಜ್ಯಗಳಿಗೆ ಅವಕಾಶ ನೀಡಲಾಗುತ್ತದೆ. ಉಳಿದ 305 ದಿನಗಳಲ್ಲಿ ಕಾರ್ಮಿಕರಿಗೆ ಪೂರ್ಣ 125 ದಿನ ಕೆಲಸವನ್ನು ಖಚಿತಪಡಿಸಲಾಗುತ್ತದೆ. ಕೆಲಸ ಸಿಗದಿದ್ದರೆ ಪರಿಹಾರ ಅಥವಾ ನಿರುದ್ಯೋಗ ಭತ್ಯೆ ಕೂಡ ಅವರು ಪಡೆಯಬಹುದಾಗಿದೆ. ಈ ಯೋಜನೆಯ ಮೂಲಕ ಸಂಪೂರ್ಣವಾಗಿ ಬೇಡಿಕೆ ಆಧಾರಿತವಾಗಿರುತ್ತದೆ ಮತ್ತು ಕೆಲಸ ಕೇಳಿದಾಗ 15 ದಿನಗಳ ಒಳಗಾಗಿ ಸರ್ಕಾರ ನಿಮಗೆ ಕೆಲಸವನ್ನು ನೀಡಲೇಬೇಕಾಗುತ್ತದೆ. ಮತ್ತು ನಿರುದ್ಯೋಗ ಭತ್ಯೆ ಏನೆಂದರೆ, ಒಂದು ವೇಳೆ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ಸರ್ಕಾರ ಕೆಲಸ ನೀಡಲು ವಿಫಲವಾದರೆ ಕಾರ್ಮಿಕರಿಗೆ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಲಾಗುತ್ತದೆ. ಇದರ ಸಂಪೂರ್ಣ ಆರ್ಥಿಕ ಹೊರೆಯನ್ನು ಕೂಡ ಆಯಾ ರಾಜ್ಯ ಸರ್ಕಾರಗಳು ಹೊರಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರ ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ, ಶಕ್ತಿಯ ಮೂಲವಾದಂಥ ಎನಿಸಿಕೊಂಡಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನ ಅತ್ಯವಶ್ಯಕವಾಗಿ ಬೇಕಾಗುವಂತಹ ಸಂಪನ್ಮೂಲಗಳಾಗಿವೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕಲ್ ವಾಹನಗಳು ಹೆಚ್ಚಾಗುತ್ತಿವೆ ಮತ್ತು ಇಂಧನದ ಬೇಡಿಕೆ ಏನು ಕಡಿಮೆ ಆಗಿಲ್ಲ, ಬದಲಾಗಿ ಹೆಚ್ಚಾಗುತ್ತಲೇ ಇದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಮಾದರಿಯ ವಾಹನಗಳನ್ನು ಕೊಳ್ಳುವವರು ಕೂಡ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗಾದರೆ ಇಂದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಎಷ್ಟಿರಬಹುದೆಂದು ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಪೆಟ್ರೋಲ್ ರೇಟ್ ಅನ್ನು ತಿಳಿದುಕೊಳ್ಳೋಣ. ಬಾಗಲಕೋಟೆ 111, ಬೆಂಗಳೂರು ನಗರ 110, ಬೆಂಗಳೂರು ಗ್ರಾಮಾಂತರ 112, ಬೆಳಗಾವಿ 110, ಬಳ್ಳಾರಿ 112, ಬೀದರ್ 111, ವಿಜಯಪುರ 110, ಚಾಮರಾಜನಗರ 110, ಚಿಕ್ಕಬಳ್ಳಾಪುರದಲ್ಲಿ 110, ಚಿಕ್ಕಮಗಳೂರು ಕೂಡ 111, ಚಿತ್ರದುರ್ಗ 112 ಮತ್ತು ದಕ್ಷಿಣ ಕನ್ನಡ 110, ದಾವಣಗೆರೆ 112, ಧಾರವಾಡ 110, ಗದಗ 111, ಕಲಬುರಗಿ 111, ಹಾಸನ 111, ಹಾವೇರಿ 111, ಕೊಡಗು 112, ಕೋಲಾರ ಕೂಡ 111 ಮತ್ತು ಕೊಪ್ಪಳ 112 ಮತ್ತು ಮಂಡ್ಯ 110, ಮೈಸೂರು 110, ರಾಯಚೂರು 112, ರಾಮನಗರ 111, ಶಿವಮೊಗ್ಗ 112, ತುಮಕೂರು 112, ಉಡುಪಿ 110, ಉತ್ತರ ಕನ್ನಡ 112, ವಿಜಯನಗರ 112 ಮತ್ತು ಯಾದಗಿರಿ ಸೇರಿದಂತೆ 111 ರೂಪಾಯಿ ಆಗಿದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಡೀಸೆಲ್ ರೇಟ್ ಕೂಡ ನೋಡ್ಕೊಳ್ಳೋಣ. ಬಾಗಲಕೋಟೆಯಲ್ಲಿ 98, ಬೆಂಗಳೂರು ನಗರ 98, ಬೆಂಗಳೂರು ಗ್ರಾಮಾಂತರ 100 ಮತ್ತು ಬೆಳಗಾವಿಯಲ್ಲಿ 98, ಬಳ್ಳಾರಿಯಲ್ಲಿ 100, ಬೀದರ್ನಲ್ಲಿ 99, ವಿಜಯಪುರ 98, ಚಾಮರಾಜನಗರ 98, ಚಿಕ್ಕಬಳ್ಳಾಪುರ 98, ಚಿಕ್ಕಮಗಳೂರು 99, ಚಿತ್ರದುರ್ಗ 100 ಮತ್ತು ಕನ್ನಡ ಅಂದರೆ ದಕ್ಷಿಣ ಕನ್ನಡದಲ್ಲಿ 98, ದಾವಣಗೆರೆಯಲ್ಲಿ 100, ಧಾರವಾಡ 98, ಗದಗ 99, ಕಲಬುರಗಿ 98, ಹಾಸನ 98, ಹಾವೇರಿ 99, ಕೊಡಗು 99, ಕೋಲಾರ 99, ಕೊಪ್ಪಳ 100, ಮಂಡ್ಯ 98, ಮೈಸೂರು 98, ರಾಯಚೂರು 99, ರಾಮನಗರ 99 ಮತ್ತು ಶಿವಮೊಗ್ಗ 100, ತುಮಕೂರು 100, ಉಡುಪಿ 98, ಉತ್ತರ ಕನ್ನಡ 100, ವಿಜಯನಗರ 100 ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ 99 ರೂಪಾಯಿ ಡೀಸೆಲ್ ರೇಟ್ ಇದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳೇನಾದಿದ್ರೆ ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಒಂದು ಅಪ್ಡೇಟ್ಗಳಿಗೆ ನಮಗೆ ಸಹಾಯವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.